ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪ್ರೀತಿಸಿದ ಹುಡುಗಿ ಕೈತಪ್ಪಿದಳು ಎಂಬ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಆಕೆಯ ಅಣ್ಣನನ್ನು ನಡುರಸ್ತೆಯಲ್ಲಿ ಅಟ್ಟಾಡಿಸಿ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹೊಸಪೇಟೆ ನಗರದ ಎಂಪಿ ಪ್ರಕಾಶ್ ನಗರದಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಪಾಂಡುರಂಗ ಕಾಲೋನಿಯ ನಿವಾಸಿ ಯೂನುಸ್ 28 ವರ್ಷದ ಕೊಲೆಯಾದ ದುರ್ದೈವಿ. ಕೃತ್ಯ ಎಸಗಿದ ಗಂಟೆಗಳಲ್ಲೇ ಆರೋಪಿಗಳಾದ ಚಿತ್ತವಾಡ್ಗಿ ಏರಿಯಾದ ಖಾಜಾ ಹಾಗೂ ಆತನ ಸ್ನೇಹಿತ ಇರ್ಫಾನ್ ಎಂಬುವವರು ಕೊಲೆಗೆ ಬಳಸಿದ ಚಾಕು ಸಮೇತ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾರೆ. ಆರೋಪಿ ಖಾಜಾ ಸ್ಥಳೀಯ ಯುವತಿಯೊಬ್ಬಳನ್ನು ಪ್ರೀತಿಸುತ್ತಿದ್ದ ಎನ್ನಲಾಗಿದೆ. ಆದರೆ ಇತ್ತೀಚೆಗೆ ಆ ಯುವತಿಗೆ ಬೇರೆ ಕಡೆ ನಿಶ್ಚಿತಾರ್ಥ ನಡೆದಿತ್ತು. ಪ್ರೀತಿಸಿದ ಹುಡುಗಿ ತನಗೆ ಸಿಗದೆ ಕೈತಪ್ಪಿ ಹೋಗಲು ಆಕೆಯ ಅಣ್ಣ ಯೂನುಸ್ ಕಾರಣ ಎಂದು ಖಾಜಾ ತೀವ್ರ ದ್ವೇಷ ಬೆಳೆಸಿಕೊಂಡಿದ್ದ. ಭಾನುವಾರ ಯುವತಿಯ ನಿಶ್ಚಿತಾರ್ಥದ ಕಾರ್ಯಕ್ರಮ ನಿಗದಿಯಾಗಿದ್ದರಿಂದ ಆಕ್ರೋಶಗೊಂಡ ಖಾಜಾ ತನ್ನ ಸ್ನೇಹಿತ ಇರ್ಫಾನ್ ಜೊತೆಗೂಡಿ ಯೂನುಸ್ ಹತ್ಯೆಗೆ ಸಂಚು ರೂಪಿಸಿದ್ದ ಎನ್ನಲಾಗಿದೆ. ಶನಿವಾರ ರಾತ್ರಿ ಎಂಪಿ ಪ್ರಕಾಶ್ ನಗರದ ರಸ್ತೆಯಲ್ಲಿ ಯೂನುಸ್ ಹೋಗುತ್ತಿದ್ದಾಗ ಹೊಂಚು ಹಾಕಿ ಕುಳಿತಿದ್ದ ಆರೋಪಿಗಳು ಆತನನ್ನು ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ. ಕಣ್ಣಿಗೆ ಖಾರದ ಪುಡಿ ಎರಚಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಯೂನುಸ್ನನ್ನು ಹಿಡಿದು ಕತ್ತು ಹಾಗೂ ಹೊಟ್ಟೆಯ ಭಾಗಕ್ಕೆ ಚಾಕುವಿನಿಂದ ಹಲವು ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ತೀವ್ರ ರಕ್ತಸ್ರಾವದಿಂದಾಗಿ ಯೂನುಸ್ ರಸ್ತೆಯಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಕೃತ್ಯ ಎಸಗಿದ ಬಳಿಕ ಆರೋಪಿಗಳಾದ ಖಾಜಾ ಮತ್ತು ಇರ್ಫಾನ್ ನೇರವಾಗಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿದ್ದಾರೆ. ನಾವು ಯೂನುಸ್ನನ್ನು ಕೊಲೆ ಮಾಡಿ ಬಂದಿದ್ದೇವೆ ಎಂದು ಒಪ್ಪಿಕೊಂಡು ಕೃತ್ಯಕ್ಕೆ ಬಳಸಿದ್ದ ರಕ್ತಸಿಕ್ತ ಚಾಕುವನ್ನು ಪೊಲೀಸರ ಮುಂದೆ ಇಟ್ಟು ಶರಣಾಗಿದ್ದಾರೆ. ಘಟನಾ ಸ್ಥಳಕ್ಕೆ ವಿಜಯನಗರ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಮಂಜುನಾಥ, ಡಿವೈಎಸ್ಪಿ ಮುರಳೀಧರ ರಾವ್ ಸೇರಿದಂತೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು, ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಎಂಟು ಗಂಟೆಗೆ ನಾನು ಮನೆಗೆ ಬಂದೆ. ಏನು ಅಂಗಡಿ ಇರ್ತಾರೆ ನಮ್ಗೆ? ಎಲೆಕ್ಟ್ರಿಷಿಯನ್ ಅಂಗಡಿ. ಫಸ್ಟ್ ಡಿಪೋಸಿಟ್ಗೆ ಎಲೆಕ್ಟ್ರಿಷಿಯನ್ ಅಂಗಡಿ. 8 ಗಂಟೆಗೆ ನಾನು ಮನೆಗೆ ಬಂದೆ. 9:25 ಆಗಿತ್ತು. ಏನಪ್ಪ ಊಟಕ್ಕೆ ಮಾಡಬೇಕು ಬರ್ತೀವಿ ಹಂಗೆ ಅಂತ ಕೇಳಿದೆ ನಾನು. ಇಲ್ಲ ನೀವು ಊಟ ಮಾಡಿ ಒಂದು 10-15 ನಿಮಿಷ ಲೇಟ್ ಆಗುತ್ತಾ ಅಂತಂದು. ಊಟ ಮಾಡಿ ಹೊರಗೆ ಗೇಟಿಗೆ ಬಂದಿಲ್ಲ ನಾನು. ಈಗ ನ್ಯೂಸ್ ಬಂತು ಅಷ್ಟೇ. ಅಲ್ಲ ಏನಲ್ಲ ಏನಿಂದಲ್ಲ ಏನಂತ ಅದು ಯಾವುದೂ ಇಲ್ಲ ನಮ್ಮಲ್ಲಿ. ಅಲ್ಲಿ ಮನೆ ತಕ ಹೋಗಿ 4 ವರ್ಷ ಆಯ್ತು, ಅಲ್ಲಿನೂ ಯಾವುದೂ ಇಲ್ಲ. ಅಂಥವ್ರು ಯಾರೂ ಇಲ್ಲೂ ಇಲ್ಲ. ಅಂಗಡಿ ತಕನೂ ಯಾರು ಅಂತ ದುಶ್ಮನಿಗಿರಿಲ್ಲ ಅಂತ ಯಾವಿಲ್ಲ. ಎಲ್ಲ ರೀತಿ ನಕ್ಕೊಂತ ಆಡ್ಕೊಂತಾನ ಮಾತಾಡ್ಕೊಂತದಿ. ಯಾರೋ ಅಂತ ಕಿರ್ಕೊಳ್ಳೋನೂ ಇಲ್ಲ. ನಾವು ಉದ್ರಿ ಕೊಟ್ಟರು ಉದ್ರಿನ ಸಹಿ, ಉದ್ರಿ ತಂದು ಸಹಿ ಕೊಡ್ರಿ ಬಿಟ್ಟರು ಯಾವಾಗ ಕೊಡ್ರಿ ಅನ್ನೋದೈತಿ. ಎರಡು ಮಾತಾಡೋದೈತಿ, ಕೈ ಬಿಡೋದೈತಿ. ಇದು ಬಿಟ್ರೆ ಬೇರೆ ಉದ್ದೇಶ ಯಾವುದೂ ನಮಗೆ ವೈರತ್ವ ಅನ್ನೋದು ಇಲ್ಲ. ಅಲ್ಲ ಸರ್, ಅವರು ಯಾರು ಏನು ಅಂತ ಏನಾರು ಗೊತ್ತಾಗತ್ತಾ? ಅದು ಏನೈತೆ ಸರ್ ಗೊತ್ತಿಲ್ಲ. ಈಗ ಎಲ್ಲ ಯುವಕರ ಇದಾರ ಅವರು. ನಿಮ್ಮ ಮಗನ ದೋಸ್ತರು ಏನಾರ ಅದಾರ? ದೋಸ್ತರು ಭಾಳ ಜನ ಅದಾರ ಸರ್. ಎಲ್ಲ ಇಲ್ಲೇ ಅದಾರ ಎಲ್ಲರೂ. ಈಗ ಅವರು ಅದನ್ನ ದೋಸ್ತರು ಎಲ್ಲರೂ ಸುತ್ತಾರದಾರ. ನಾನು ಸುತ್ತಾರದನ ಅದಾರ ಅವ್ರ ದೋಸ್ತರು. ಅವ್ರು ಬೇಕಾದವರು ಅದಾರ. ಎಲ್ಲ ಅವ್ರ ಕೆಲಸ ಅವ್ರ ಜೊತೆ ಕೆಲಸ ಮಾಡಿದ್ರು, ಓದಾರು ಅದಾರ. ಅವ್ರ ಜೊತೆ ಅಂಗಡಿಯಾಗ ಮಟೀರಿಯಲ್ಸ್ ಒಯ್ಯೋರು ಅದಾರ. ಎಲ್ಲರೂ ಅದಾರ. ಯಾಕಾಯ್ತಂತ ಅನ್ಸುತ್ತೆ? ಅದು ಏನು ಅನ್ನೋದು ಅದ ಗೊತ್ತಿಲ್ಲ. ಯಾಕೆ ಹಿಂಗಾತ ಅನ್ನೋದು ಗೊತ್ತಿಲ್ಲ. ನಿಮಗೆ ಎಷ್ಟನೇ ಮಗ ರೀ? ಏನು ಮದುವೆ ಆಗಿತ್ತಾ? ಏನು ಮದುವೆ ಆಗೈತೆ ಸರ್. ಒಂದು ಮಗಳು ಅದಾಳ, ಮತ್ತೆ ಸೊಸಿ 2ನೇ ಗಂಡ ಅದಾಳ. 4 ಮಕ್ಕಳಾಗ 3 ಹೆಣ್ಣು ಮಕ್ಕಳು, 1 ಗಂಡು ಮಗ. ಇದು 3ನೇದಾದ ಸಣ್ಣಾಕಿ. 4 ಮಂದಿ ಮಕ್ಕಳು ಮದುವೆ ಐತೆ. ನಿಮ್ಮ ಅಂಗಡಿಯಾಗ ಇರ್ತಿದ್ದ ನಿಮ್ಮ ಮಗ? ನಮ್ಮ ಅವನ ಸ್ವಂತ ಅಂಗಡಿ ಮಾಡಿರೋದು. ಅವನ ಕಡೆ ನಾನು ಕುಂದ್ರೋದು. ನಾನು KSRTC ಮೆಕ್ಯಾನಿಕ್ ಇದ್ದೆ. ರಿಟೈರ್ಡ್ ಆದ್ಮೇಲೆ ಅವನ ಜೊತೆಗೆ ನಾನು ಮಾಡ್ತಾ ಅದೀನಿ. ಅಲ್ಲಿ ಹೊರಗೆ ನನ್ನ ಅಂಗಡಿ ನಂದ ಅಲ್ಲಿ ಮಗಂದ. ಅಲ್ಲಿ ಅಡ್ಡಾಡೋದನಂತೆ ಮಗನ ಅಂಗಡಿ ಕುಂತ್ಕೊಂಡಂತೆ ಇದು ಮಾಡ್ಕೊಂತ ಇದೀವಿ ನಾವು. ಯಾವತ್ತನೇ ಹಿಂದೆ ಗಲಾಟೆ ಯಾವ್ದು ಇನ್ನವರೆಗೂ ದೇವರಾಣೆಗೆ ಗಲಾಟೆ ಇಲ್ಲ. ಅಲ್ಲ, ಚಾಕು ತಗೊಂಡು ಚುಚ್ಚು ಅಷ್ಟು ಇನ್ನವರೆಗೂ ಅಂತ ದೇವರಾಣೆಗೆ ನಾನು ಹೇಳ್ತೀನಲ್ಲ, ಯಾವುದೂ ಗಲಾಟೆ ಇಲ್ಲ. ಯಾರಾದ್ರಿಗೆ ಅಲ್ಲಿ ಓಣ್ಯಾಗಾರ ಮನೆ ಈಗ 4 ವರ್ಷ ಅದ ಮನ್ಯಾಗ ಒಬ್ಬರಿಗಾರ ಕೇಳ್ರಿ. ಒಂದು ಅಪಾರ್ಟ್ಮೆಂಟ್ ಅಲ್ಲ ಅದು. ಒಬ್ಬರ ಜೊತೆಗಾರ ನಾವು ಎಲ್ಲ ಅಲ್ಲ ಅಂತ ಮಾತಾಡಿಲ್ಲ. ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವರು. ಈಗ ಏನಾಗ್ಬೇಕು ನಿಮಗೆ? ನಿಮಗೆ ಏನಾಗ್ಬೇಕು? ಮಗ ಆತ ಅಲ್ಲ ಸರ್, ನೀವೇನಾಗಬೇಕಂತ ಈಗ ಕೊಲೆ ಮಾಡಿದವ್ರಿಗೆ ಏನಾಗಬೇಕು ಕಾರಣ ಗೊತ್ತಿಲ್ಲ. ಈಗ ಇದು ಹೆಂಗಾಗೈತೆ ಅನ್ನೋದು ನಾನು ಅದು ಹೇಳ್ತೀನಲ್ಲ. ಊಟಕ್ಕೆ ಕುಂತಾಗ 9:25 ಆಗಕತ್ತಿತ್ತು. ಏನಪ್ಪ ಅಂತಂದ್ರೆ ಇನ್ನೊಂದು 5-10 ನಿಮಿಷ ಆಗುತ್ತಾ ಅಂತಂದ್ರೆ ಊಟ ಮಾಡೋದಕ್ಕೆ ಎಷ್ಟಾಗುತ್ತೆ? 10 ನಿಮಿಷ. ಹೊರಗೆ ಗೇಟಿಗೆ ಬಂದಿಲ್ಲ ನಾನು. ನೀವು ಫೋನ್ ಮತ್ತೆ ಹಿಂಗೆ ಬರೀ ಬರೋ ತನಕ ಅಲ್ಲಿ ಪರಿಸ್ಥಿತಿ ಆಗಿದೆ. ಅಲ್ಲ ಸರ್, ಈಗ ಕೊಲೆ ಮಾಡಲ್ಲ ಅವ್ರಿಗೆ ಏನಾಗ್ಬೇಕಂತೀರಿ ನೀವು? ಏನು ಶಿಕ್ಷೆ ಆಗ್ಬೇಕು? ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಶಿಕ್ಷೆ ಏನಾಗಬೇಕು ಅವ್ರಿಗೆ ಅಂತ ನಿಮ್ಮ ಮಗನ ಕೊಲೆ ಮಾಡಿ. ನಿಮ್ಮ ಹೆಸರು ರೀ? ನಜೀರ್ ಅಹ್ಮದ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.